ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರೆಸಿಪಿ ಬಂದುಬಿಟ್ಟು ನಾನು ಗಿಣ್ಣು ಮಾಡೋದು ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ರವೆ ಹಾಕಿ ಮಾಡ್ತಾರೆ, ಅವಲಕ್ಕಿ ಹಾಕಿ ಮಾಡ್ತಾರೆ. ಇನ್ನು ಕೆಲವರು ನಾರ್ಮಲಾಗಿ ಬರೀ ಹಾಲಲ್ಲಿ ಮಾಡ್ತಾರೆ. ಹಾಗೆ ನಾವು ಕೂಡ ಬರೀ ಹಾಲಲ್ಲಿ ಮಾಡೋದು, ರವೆ ಮತ್ತು ಅವಲಕ್ಕಿ ಯಾವುದು ಕೂಡ ಸೇರಿಸ್ತಾ ಇಲ್ಲ. ಮೊದಲನೇದಾಗಿ ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಈ ಹಾಲನ್ನು ಫಸ್ಟು ಸೋಸ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ನಾವು ಬೇಕಾಗೋಷ್ಟು ಬೆಲ್ಲನ ಕರಗಿಸ್ಕೊಬೇಕಾಗುತ್ತೆ. ಇಲ್ಲಾಂದರೆ ಬೆಲ್ಲ ಜಬ್ಬಿಟ್ಟು ಹಾಲು ಒಳಗಡೆ ಹಾಕಿ ಕರಗಿಸ್ತಾರೆ ಕೆಲವರು. ನಾನಿಲ್ಲಿ ಬೆಲ್ಲದ ಪಾಕ ಮಾಡಿಕೊಂಡಿದ್ದಲ್ವ, ಅದನ್ನೇ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೀವು ಬೆಲ್ಲ ಚೆನ್ನಾಗಿ ಕರಗಿಸ್ಬೇಕು ಆಗುತ್ತೆ. ನೀರಲ್ಲಿ ಹಾಕಿ ಕರಗಿಸ್ಬಾರ್ದು. ಈ ಹಾಲು ಒಳಗಡೆ ಚೆನ್ನಾಗಿ ಸಣ್ಣ ಕುಟ್ಬಿಟ್ಟು ಕರಗಿಸ್ಬೇಕು, ಸ್ವಲ್ಪನೂ ಬೆಲ್ಲದ ಇಲ್ದಿರೋರಿಗೆ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಅರ್ಧ ಸ್ಪೂನಷ್ಟು ಒಣಶುಂಠಿ ಪುಡಿ ಹಾಕ್ಬಿಟ್ಟು, ಈ ಸ್ಪೂನ್ ಇದ್ದಲ್ಲ ದೊಡ್ಡ ಸ್ಪೂನು, ಅದರಲ್ಲಿ 1.5 2 ಸ್ಪೂನಷ್ಟು ಹಾಲು ಇರುತ್ತಲ್ಲ, ಏನು ಫಸ್ಟು ಟೈಮು ಕರೆದಿರ್ತಾರಲ್ವ, ಕರುದು ಹಾಲು, ಗೀಬ್ನಲ್ ಅಂತ ಏನು ಹೇಳ್ತೀವಿ, ಅದು ಹಾಲನ್ನ 1.5 2 ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಬೆಲ್ಲ, ಒಣಶುಂಠಿ, ಏಲಕ್ಕಿ ಪುಡಿ, ಹಾಗೆ ಸ್ವಲ್ಪ 2 ಸ್ಪೂನಷ್ಟು ಗೀಬಿಂದ ಹಾಲು ಬರುತ್ತಲ್ಲ, ಹಾಲನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುಕ್ಕರಲ್ಲಿ ನಾನು 1 ವಿಷಲ್ ಹಾಕ್ಸ್ಕೊತಾ ಇದ್ದೀನಿ. ಕೆಳಗಡೆ ನೀರು ಹಾಕ್ಬಿಟ್ಟು ತಳಕ್ಕೆ ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು 1 ವಿಷಲ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಕೆಲವರು ವೆಯ್ಟ್ ತೆಗೆದ್ಬಿಟ್ಟು ಹಾಗೆ ಲೋಟ ಕೂಡ ಇಟ್ಬಿಟ್ಟು ಮಾಡ್ತಾರೆ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ಇದನ್ನು ತುಂಬ ತಣ್ಣಗಾಗಬೇಕು. ಸ್ವಲ್ಪ ಬಿಸಿ ಇರುವಾಗಲೇ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ತಣ್ಣಗಾದ್ರೆ ಇನ್ನೂ ತುಂಬ ಗಟ್ಟಿಯಾಗುತ್ತೆ. ನಾನು ಸ್ವಲ್ಪ ಉಗುರು ಬೆಚ್ಚಗಿತ್ತು, ಆವಾಗಲೇ ತೆಗೆದುಬಿಟ್ಟಿದ್ದೆ ನಿಮ್ಗೆ ತೋರಿಸ್ಬೇಕು ಅಂತ. ಹಾಗೆ ನಾವು ಕೂಡ ತಿಂದ್ರೆ ಆಯಿತು ಅಂತ ಹೇಳ್ಬಿಟ್ಟು ತೆಗೆದಿದ್ದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿ. ನಮಗೆ ಇದೇ ಥರ ಮಾಡಿದ್ರೆ ಇಷ್ಟ ಆಗೋದು, ರವೆ ಹಾಕಿದ್ರಲ್ಲ ಇಷ್ಟ ಆಗೋಲ್ಲ. ಈ ಥರದ್ದನ್ನೇ ಮಾಡೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ಗಿಣ್ಣು ಹಾಲಿಂದ. ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.